ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಡೇ, ಬಿಕಾಸ್ ನಮ್ಮ ಪುಟಾಣಿ ಪಾಪುದು ಬರ್ಡೇ ಇವತ್ತು. ಸೊ ನವೆಂಬರ್ 1 ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮೇ ಬಿ ವ್ಲಾಗ್ ಪೋಸ್ಟ್ ಮಾಡೋಷ್ಟರಲ್ಲಿ ತುಂಬ ಓಲ್ಡ್ ಪೋಸ್ಟ್ ಆಗೋಗ್ಬಿಟ್ಟಿರುತ್ತೆ, ಬಟ್ ಸ್ಟಿಲ್ ಆ ದಿನ ಆಗಿರೋದ್ರಿಂದ ವಿಶ್ ಮಾಡ್ತಾಯಿದ್ದೀನಿ. ಸೊ ನವೆಂಬರ್ 1 ನನ್ನ ಮಗ ಹುಟ್ಟಿದ್ದು, ನಮ್ಮ ಚಿಕ್ಕ ಮಗ ಹುಟ್ಟಿದ್ದು. ಸೊ ಬೆಳಗ್ಗೆನೇ ನಾನು ನಮ್ಮದು ಪ್ಲ್ಯಾನ್ಸ್ ಎಲ್ಲ ಮೊದಲೇ ಅಂದರೆ ಪ್ರೀ ಪ್ಲ್ಯಾನ್ ಇತ್ತು, ಅವತ್ತಿನ ದಿನ ಏನೆಲ್ಲ ಮಾಡಬೇಕು ಅಂತ. ನಾವು ಯೂಶಲಿ ಮಕ್ಕಳು ಬರ್ತಡೇನ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟಪಡ್ತೀವಿ. ಬಟ್ ಅನಿವಾರ್ಯ ಕಾರಣ ಅಂದರೆ ಏನಿಲ್ಲ, ನಮ್ಮ ಊರಲ್ಲಿ ರೀಸೆಂಟಾಗಿ ಅಶ್ವತ್ಥ ಕಟ್ಟೆ ಪ್ರತಿಷ್ಠಾಪನೆ ಆಗಿತ್ತು. ಸೊ ಅದಕ್ಕಾಗಿ ಆ ಒಂದು 48 ಡೇಸು ಊರಲ್ಲಿ ಯಾವುದೇ ರೀತಿ ನಾನ್ ವೆಜ್ ಅಡುಗೆಗಳು ಮಾಡೋಂಗಿರಲಿಲ್ಲ, ಮತ್ತು ಒಳಗಡೆಗೂ ತೊಗೊಂಬರೋಂಗಿರಲಿಲ್ಲ ಊರೊಳಗಡೆ. ಸೊ ಅದಕ್ಕಾಗಿ ನಾವು ಈ ಸರಿ ಬರ್ಡೇನ ನಮ್ಮಮ್ಮ ಮನೇಲಿ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಅದೇ ಥರ ಏನೆಲ್ಲ ಮಾಡಬೇಕು ಅನ್ನೋದನ್ನು ನಾನು ನಮ್ಮ ಯಜಮಾನ್ರು ನಮ್ಮ ಅತ್ತೆ ಮಾವನ ಜೊತೆ ಡಿಸೈಡ್ ಮಾಡಿ ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿದ್ವಿ. ಸೊ ಅವತ್ತಿನ ದಿನ ನಾನು ಶಾಪಿಗೆ ಹೋಗಬಾರ್ದು ಅನ್ನೋದು ಫಿಕ್ಸ್ ಆಗಿತ್ತು. ಸೊ ಅವತ್ತು ನವೆಂಬರ್ 1 ಇದ್ದಿದ್ದರಿಂದ ಶಾಪ್ ಹಾಲಿಡೇ ಮಾಡಿದ್ವಿ. ಆ್ಯಸ್ ಯೂಶುವಲ್ ರಜಾ ಇತ್ತು. ಸೊ ಹಂಗಾಗಿ ಫುಲ್ ರುಟೀನ್ ಕಂಪ್ಲೀಟ್ ನಾವು ಹೆಂಗೆ ಪ್ಲ್ಯಾನ್ ಮಾಡಿದ್ವಿ ಹಾಗೆ ಹೋಯ್ತು ಅಂತಲೇ ಹೇಳ್ಬೋದು. ಹಿಂದಿನ ದಿನ ಸಂಜೆ ಮಕ್ಕಳಿಗೆ ಅಂತ ಹೇಳಿ ಶಾಪಿಂಗ್ ಮಾಡಿದ್ವಿ. ಎಲ್ಲ ನೀವೇ ನೋಡ್ಬೋದು ಸೋಫಾ ಮೇಲಿದೆ. ಸೊ ನಾನು ಬೆಳಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸುಬ್ಬುಗೆ ಸರ್ಪ್ರೈಸ್ ಮಾಡಬೇಕು ಅಂತ ಹೇಳಿ ಅವನಿಗೆ ಏನು ಬಲೂನ್ಸ್ ತೊಗೊಂಬಂದು ಬ್ಲೋ ಮಾಡ್ತಾಯಿದ್ದೀನಿ. ಸೊ ಹಾರ್ಟ್ ಶೇಪ್ ಬಲೂನ್ಸ್ ತೊಗೊಂಬಂದಿದ್ದೆ. ಅವನಿಗೆ ಬರ್ಡೇಗೆ ಏನು ಬೇಕಪ್ಪ ಅಂತ ಕೇಳಿದರೆ ಬಲೂನ್ ಅಂತಂದರೆ, ಇನ್ನೇನು ಬೇಕು ಅಂದರೆ ಇನ್ನೊಂದು ಬಲೂನ್, ಆ ಥರ ಹೇಳೋದು ಅವನು. ಸೊ ಫೈನಲಿ ಅವನು ಎದ್ದೇಳಷ್ಟರಲ್ಲಿ ನಾನು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಅವ್ನ ಸುತ್ತ ಬಲೂನ್ಸ್ ಹಾಕಿದ್ದೆ. ಬಟ್ ರೆಕಾರ್ಡ್ ಮಾಡೋದಕ್ಕೆ ಕ್ಯಾಮ್ರಾ ಇಡೋದು ಮರೆತುಬಿಟ್ಟಿದ್ದೆ. ಅವ್ನು ಎದ್ದ ತಕ್ಷಣ ಅವ್ನು ಸುತ್ತ ಬಲೂನ್ ನೋಡೋಂಗೆ ತುಂಬ ಖುಷಿಯಾಗೋಯಿತು. ಅವನಿಗೆ ಈ ಏಜ್ ಏನಿದೆ ಅದು ಐಡೆಂಟಿಫೈ ಮಾಡೋ ಏಜು. ಅದೇನು ಇದೇನು ಅಂತೆಲ್ಲ ತುಂಬ ಕೇಳ್ತಾ ಇರ್ತಾನೆ. ಸೊ ಇದು ಒಂದು ಅವ್ನ ಮೆಮೊರಿ ಥರ ಉಳ್ಕೊಳ್ಳುತ್ತೆ ಅಂತ ಹೇಳಿ ನಾವು ಬಲೂನ್ನೆಲ್ಲ ಅರೇಂಜ್ ಮಾಡಿ ನಮ್ಮ ಅತ್ತೆನ ಯಶನ್ನೆಲ್ಲರನ್ನೂ ಕರೆದ್ವಿ. ನಮ್ಮ ಮಾವ ಇನ್ನೂ ಎದ್ದಿರಲಿಲ್ಲ, ಬೆಳಗ್ಗೆನೇ ಅಲ್ವಾ. ಸೊ ಹಿಂದಿನ ದಿನವೇ ನಾವು ಜಸ್ಟ್ ಬೇಕಲ್ಲಿ ಒಂದು ಏನು ರೆಡ್ ವೆಲ್ವೆಟ್ ಕೇಕ್ ಆರ್ಡರ್ ಮಾಡಿದ್ವಿ. ಸೊ ಅದನ್ನು ನಾವು ಬೆಳಗ್ಗೆನೇ ಕಟ್ ಮಾಡಿಸೋಣ ಅಂತ ಹೇಳಿ ಇದು ಪ್ಯೂರ್ ವೆಜ್ ಕೇಕ್ನ ಆರ್ಡರ್ ಮಾಡಿ ತೊಗೊಂಬಿಟ್ಟು ಬಂದಿದ್ವಿ. ಸೊ ಅದನ್ನು ಅವನಿಗೆ ಬ್ಲಾಸ್ಟ್ ಥರ ಎಲ್ಲ ಮಾಡಿ ಸ್ಪಾರ್ಕಲ್ ಎಲ್ಲ ಮಾಡಿ ಕೇಕ್ ಕಟ್ ಮಾಡಿಸಿದ್ದು. ಅವ್ನಿಗೆ ಅದು ಒಂಥರ ಸರ್ಪ್ರೈಸ್, ಅವ್ನಿಗೆ ಬರ್ಡೇ ಮೂಡ್ ಬರಬೇಕು, ಎವ್ರಿ ಡೇ ರೆಗ್ಯುಲರ್ ಥರ ಆಗೋಗಬಾರ್ದು ಅಂತ ಹೇಳಿ ಈ ಥರ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ವಿ. ಇವನ್ ನಾವು ಯಶಿಗೂ ಈ ಥರ ಮಾಡಿದ್ವಿ. ಸೊ ಆವಾಗ ಅವ್ನು ಚಿಕ್ಕವನಿದ್ದ, ಮತ್ತು ಇವಾಗೂ ಮಾಡ್ತೀವಿ, ಯಶು ಬರ್ತಡೇ ಮಾಡಲ್ಲ ಅಂತಲ್ಲ. ಬಟ್ ಸುಬ್ಬುಗೆ ಇವಾಗ ಅವನಿಗೆ ಮೆಮೊರಿ ಪವರ್ ಚೆನ್ನಾಗಿರುತ್ತೆ, ಮತ್ತು ಐಡೆಂಟಿಫೈ ಮಾಡುವಂಥ ಏನು ಮೈಲ್ಸ್ಟೋನ್ ಬರ್ತಾಯಿದೆ ಅಂತ ಹೇಳಿ ಅವ್ನಿಗೆ ನಾವು ಈ ಥರ ಮಾಡಿದ್ವಿ. ಸೊ ಚೆನ್ನಾಗಿ ಅನಿಸಿತ್ತು, ಅವನಿಗೂ ತುಂಬ ಖುಷಿಯಾಯಿತು. ಮತ್ತು ನಾವು ಎವ್ರಿ ಟೈಮ್ ಅವನು ಮಕ್ಕಳು ಫ್ರೆಂಡ್ಸ್ಗೆಲ್ಲ ಕರೆದು ಅವ್ರಿಗೆಲ್ಲ ಗಿಫ್ಟ್ಸ್ ಕೊಟ್ಟು ಊಟ ಎಲ್ಲ ಅಡುಗೆ ಎಲ್ಲ ಮಾಡಿ ಅವ್ರಿಗೆಲ್ಲ ಬಡಿಸ್ತಾಯಿದ್ವಿ. ಬಟ್ ಈ ವರ್ಷ ಒಂದು ಮೆಮೊರಬಲಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ಏನು ಅಂತ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಫೈನಲಿ ಎಲ್ಲರೂ ಪಾಪುಗೆ ಕೇಕ್ ತಿನ್ನಿಸಿ ಬರ್ಡೇ ವಿಶ್ ಮಾಡಿ ಅವ್ನ ಡೇನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಬೆಳಗ್ಗೆನೇ ಎದ್ದು ನಾನು ದೇವ್ರ ಪೂಜೆ ಎಲ್ಲ ಮಾಡಿ ರೆಡಿಯಾಗಿದ್ದೀನಿ. ಇನ್ನು ನಮ್ಮ ಅತ್ತೆದು ಸ್ನಾನ ಎಲ್ಲ ಆಗಿತ್ತು, ನಮ್ಮ ಯಜಮಾನ್ರು ನಮ್ಮ ಮಾವ ಎಲ್ಲ ರೆಡಿ ಆಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಇದಾಗಿತ್ತು ಬರ್ಡೇ ದಿನದ ಬಿಗಿನಿಂಗ್ ವಿಡಿಯೋ. ಕಾಕೋ ತಿನ್ನಲ್ಲ? ಯಾರ್ದು ಬರ್ತಡೆ? ನಿಂದೇನಾ? ಇನ್ನೊಂದ್ಸರಿ ಹೇಳ್ತೀನಿ, ಕೊಡಿಲಿ ಕೈ ಕೊಲು. ಹಾಂ, ಅದು ಬಿಚ್ಚಕ್ಕಾಗಲ್ಲ, ತಿನ್ನು, ಅಣ್ಣ ತಿನ್ನಿಸ್ತಾವನಲ್ಲ ಕೊಬ್ಬು. ಸೊ ಮನೇಲಿ ಸುಬ್ಬುಗೆ ರೆಡಿ ಮಾಡಿ ದೇವ್ರ ಪೂಜೆ ಮಾಡಿಸಿ ಫೈನಲಿ ನಾವು ಹೊಟ್ಟಿದ್ದು.
ನನ್ನ ಆಲ್ ಟೈಮ್ ಫೇವ್ರೇಟ್. ನನ್ನ ಎಲ್ಲ ಕಷ್ಟಗಳಿಗೂ ನಾನು ಬೇಡ್ಕೊಳ್ಳೋ ಒಂದೇ ದೈವ ಚಾಮುಂಡೇಶ್ವರಿ ಬೆಟ್ಟಕ್ಕೆ. ಸೊ ಇಲ್ಲಿಗೆ ನಮ್ಮ ಪ್ರತಿ ವರ್ಷದ ಕನಸಾಗಿತ್ತು. ಸೊ ಮನೆಯವರೆಲ್ಲ ಹೋಗಿ ಮಕ್ಕಳ ಹೆಸರಲ್ಲಿ ನಾವು ಅನ್ನದಾನ ಸೇವೆ ಮಾಡಬೇಕು ಅಂತ. ಸೊ ನಾನು ಚಿಕ್ಕ ವಯಸ್ಸಿಂದ ಇಷ್ಟಪಡೋವಂಥ ಒಂದು ಜಾಗಕ್ಕೆ ನನ್ನ ಅಳಿಲ್ ಸೇವೆನಾದರೂ ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು. ಬಟ್ ಫೈನಲಿ ನನ್ನ ಸುಬ್ಬು ಬರ್ಡೇ ದಿನ ಅದು ಆ ಥರ ನನಗೆ ಆಶೀರ್ವಾದ ಮಾಡಿದ್ದು, ಅದನ್ನು ಮಾಡೋ ಹಂಗೆ ಮಾಡಿದ್ದು ತಾಯಿ ಚಾಮುಂಡೇಶ್ವರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನಾವು ಫೈನಲಿ ಸುಬ್ಬು ಬರ್ತಡೇ ದಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಅನ್ನದಾಸೋಹ ಮಾಡಿಸಿದ್ವಿ. ಸೊ ಒಂಥರ ಅದು ಪಾಸಿಟಿವ್ ವೈಬ್ಸ್ ಅವತ್ತಿಂದ ಇವತ್ತಿನವರೆಗೂ. ಸೊ ನನಗೆ ನನ್ನ ಎಷ್ಟೇ ಕಷ್ಟ, ಎಷ್ಟೇ ಬೆಟ್ಟದಷ್ಟು ಕಷ್ಟ ಇದ್ರೂ ತಾಯಿ ಚಾಮುಂಡೇಶ್ವರಿ ನೆನೆಸಿದಾಗ ಅದು ಹುಲ್ಕಡ್ಡಿ ಆಗಿರೋದಂತೂ ನನ್ನ ಜೀವನದಲ್ಲಿ ಅದು ನಿಜ. ಸೊ ನಾನು ಪ್ರತಿ ಕ್ಷಣ ಪ್ರತಿ ದಿನ 1000 ಸರಿ ನಾನು ನೆನಪಿಸ್ಕೊಳ್ಳೋ ಒಂದೇ ಹೆಸರು ತಾಯಿ ಚಾಮುಂಡೇಶ್ವರಿ ಅಂತಲೇ ಹೇಳ್ಬೋದು. ಸೊ ಫೈನಲಿ ಅವತ್ತು ನವೆಂಬರ್ 1 ಆಗಿದ್ದರಿಂದ ತುಂಬ ಹೆವಿ ಕ್ರೌಡ್ ಇತ್ತು ಬೆಟ್ಟದಲ್ಲಿ. ಸೊ ಅಲ್ಲಿ ನಾವು ದಾಸೋಹದ ಟಿಕೆಟ್ ತೊಗೊಂಡಿದ್ದರಿಂದ ನಾರ್ಮಲ್ ಡೇಸ್ ಆಗಿದ್ರೆ ಡೈರೆಕ್ಟ್ ದರ್ಶನ ಬಿಡೋರಂತೆ. ಬಟ್ ಈ ಸರಿ ದರ್ಶನಕ್ಕೆ ತುಂಬ ಸ್ಟ್ರಗಲ್ ಆಗೋಯಿತು. ಪಾಪ ಅಲ್ಲೊಬ್ಬರು ಮೇಡಮ್ ಇರ್ತಾರೆ, ಸೊ ಅವರು ಕರ್ಕೊಂಡು ಹೋಗಿ ಇದು ಮಾಡಿದ್ರು. ಬಟ್ ಅಲ್ಲಿ ಸೆಕ್ಯೂರಿಟೀಸ್ ಇರ್ತಾರಲ್ಲ, ಅವರು ಕ್ರೌಡ್ ಪ್ರೆಷರ್ಗೆ ಬಿಡೋದಕ್ಕೆ ಒಂಥರ ಏನು ಇಗ್ನೋರ್ ಮಾಡ್ತಾಯಿದ್ರು. ಬಟ್ ಸ್ಟಿಲ್ ಫೈನಲಿ ಆಫ್ಟರ್ ದ ಲಾಂಗ್ ವೆಯ್ಟ್ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ನೋಡಿದಾಗ ನನಗೆ ಯಾವಾಗ ಈ ಥರ ಮುಂದೆ ಕೂತ್ಕೊಂಡು ದರ್ಶನ ಮಾಡೋ ಭಾಗ್ಯ ಕೊಡ್ತೀಯಮ್ಮ ಅಂತ ಕೇಳ್ಕೊಂಡಿದ್ದೆ. ಸೊ ಅದು ಫೈನಲಿ ನಂಗೆ ಈಡೇರಿತು. ದೇವ್ರ ಮುಂದೆನೇ ಕೂತ್ಕೊಂಡು ದೇವ್ರ ಕಣ್ಣು ತುಂಬ ನೋಡೋಷ್ಟು ಏನು ಭಾಗ್ಯ ಸಿಕ್ತು. ಮತ್ತು ಮಕ್ಳಿಗೆ ಶಾಲ್ ಹಾಕಿ ಮತ್ತು ದೇವ್ರ ಮೇಲಿನ ಹಾರ ಹಾಕಿ ಅವ್ರಿಗೆ ತೀರ್ಥ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಅನಿಸ್ತು. ಒಂಥರ ಬ್ಲೆಸ್ಡ್ ಅಂತಲೇ ಅನಿಸ್ತು ಅವತ್ತಿನ ದಿನ ಅಂತ ಹೇಳ್ಬೋದು. ಸೊ ನನಗೆ ನನ್ನ ಜೀವಕ್ಕಿಂತ ಹೆಚ್ಚು ನಂಗೆ ಓವರ್ ಅನಿಸಿದ್ರು ಅದು ನಿಜಾನೇ. ಬಟ್ ನನ್ನ ಲೈಫಲ್ಲಿ ಏನೇ ಅಂದ್ಕೊಂಡಿದ್ರು ಆಗಿದೆ ಅಂದರೆ ಅದು ಅಮ್ಮ ಕೊಟ್ಟಿರೋ ಭಿಕ್ಷೆನೇ ಅಂತ ಹೇಳ್ಬೋದು. ಸೊ ಫೈನಲಿ ನಾವು ಏನು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ದೇವಸ್ಥಾನದಲ್ಲಿ ಸುಬ್ಬು ಕೈಲಿ ಎಲ್ಲರಿಗೂ ಪ್ರಸಾದ ಬಡಿಸಿದ್ರು. ಅದಾದಮೇಲೆ ನಾವು ಅಲ್ಲೇ ಕೂತ್ಕೊಂಡು ಊಟ ಮಾಡಿ ಅಲ್ಲಿಂದ ನಮ್ಮ ಅತ್ತೆ ಮಾವ ಮನೇಲಿ ತುಂಬ ಕೆಲಸ ಇದ್ದಿದ್ದರಿಂದ ಅವರು ಬಿಡ್ದಿಗೆ ಬಂದರು. ನಾವು ನಮ್ಮಮ್ಮ ಮನೆಗೆ ಹೋದ್ವಿ. ನಮ್ಮ ಅಣ್ಣ ಅಲ್ಲೆಲ್ಲ ಅರೇಂಜ್ ಮಾಡಿದ್ದ ಬರ್ತಡೆಗೆ ಅಂತ ಹೇಳಿ. ಸೊ ಸುಬ್ಬು ಕೇಕ್ ಕಟ್ ಮಾಡಿಸ್ಬೇಕು ಮತ್ತು ಸುಬ್ಬುಗೆ ನಮ್ಮ ಯಶುಗೆ ಮೇನ್ ನಮಗೆ ಏನು ಸ್ಪೆಷಲ್ ಡೇಸ್ ದಿನ ನಾನ್ ವೆಜ್ ತಿನ್ನಿಸ್ಬೇಕಂತ ನನಗೂ ನಮ್ಮ ಮನೆಯವ್ರಿಗೂ ಇಷ್ಟ. ಸೊ ಫೈನಲಿ ನಮ್ಮ ಅಮ್ಮನ ಮನೇಲಿ ಸುಬ್ಬುಗೆ ಏನೆಲ್ಲ ಇಷ್ಟ ಆಗುತ್ತೆ ಅದನ್ನೆಲ್ಲ ಮಾಡಿದರು. ಸೊ ಹಂಗೆ ಹೋಗಿ ನಾವು ಅಲ್ಲೇ ಏನು ಜಸ್ಬೇಕಿದೆ ಅಲ್ಲೂ. ಸೊ ಅಲ್ಲೋಗಿ ನಾವು ಕೇಕೆಲ್ಲ ತೊಗೊಂಬಂದು ಸುಬ್ಬುಗೆ ಕೇಕ್ ಕಟ್ ಮಾಡಿಸ್ತಾಯಿದ್ದೀವಿ. ಸೊ ನಮ್ಮದು ಇದು ನಮ್ಮಮ್ಮ ಮನೆಗೆ ಬರೋದು 1 ಡೇ ಬಿಫೋರ್ ಪ್ಲ್ಯಾನ್ ಆಗಿದ್ದರಿಂದ ನಾವೇನು ಅಲ್ಲಿ ಹೆಚ್ಚಾಗಿ ಸೆಲೆಬ್ರೇಟ್ ಮಾಡೋ ಅನ್ನೋ ಐಡಿಯಾ ಇರಲಿಲ್ಲ ನಮ್ಗೆ. ಜಸ್ಟ್ ನಾವು ಅಂದ್ಕೊಂಡಂಗೆ ಚಾಮುಂಡಿ ಬೆಟ್ಟದಲ್ಲಿ ಚೆನ್ನಾಗಾಗಬೇಕು, ಅಲ್ಲಿ ಆಶೀರ್ವಾದ ಸಿಗಬೇಕು, ಅಲ್ಲಿ ಸಿಕ್ಕಿದ್ರೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ ಅನ್ನೋದು ನನ್ನ ಒಪಿನಿಯನು. ಸೊ ಹಂಗೆ ಅಲ್ಲಿ ಚೆನ್ನಾಗಾಗಬೇಕು ಅಂತ ಆಲ್ಮೋಸ್ಟ್ ಸಂಜೆ 4:30 5 o'clockವರೆಗೂ ಚಾಮುಂಡಿ ಬೆಟ್ಟದಲ್ಲೇ ಇದ್ವಿ. ಸೊ ಆಮೇಲೆ ನಾವು ನಮ್ಮಮ್ಮನ ಮನೆಗೆ ಬಂದು ಇಲ್ಲಿ ನಮ್ಮ ಅಣ್ಣ ಮತ್ತು ನನ್ನ ತಮ್ಮಂದರು ಆಲ್ಮೋಸ್ಟ್ ಅಕ್ಕಪಕ್ಕದ ಮನೆಯವರೇ ಎಲ್ಲರೂ. ಸೊ ಅವರೆಲ್ಲ ಸುಬ್ಬು ಬರ್ತಡೇ ಸೆಲೆಬ್ರೇಟ್ ಮಾಡಿದ್ರು, ಚೆನ್ನಾಗಾಯಿತು. ಅದಾದಮೇಲೆ ನಮ್ಮ ಅತ್ತಿಗೆ ಸುಬ್ಬುಗೆ ಇಷ್ಟ ಆಗೋ ಅಡುಗೆ ಎಲ್ಲ ಮಾಡಿದರು. ಸೊ ಅದೆಲ್ಲ ಊಟ ಮಾಡಿ ಮಲಗಿ ಮತ್ತೆ ಮಾರ್ನಿಂಗ್ ಎದ್ದು ಕಾಡಲ್ಲಿ ಮೀನು ಹಿಡಿಯೋಕೆ ಹೋಗಿ ಮೀನೆಲ್ಲ ತೊಗೊಂಬಂದು ಅದೆಲ್ಲ ಒಂಥರ ಚೆನ್ನಾಗಿತ್ತು ಮೆಮೊರೀಸ್ ಅಂತ ಹೇಳ್ಬೋದು. ಸೊ ನೋಡ್ಬೋದು ನಮ್ಮ ಅಣ್ಣನ ಕೊಲೀಗ್ಸ್ ಇವರೆಲ್ಲ, ಐ ಮೀನ್ ನಮ್ಮ ಶಾಮಿಯಾನ ಅಂಗಡೀಲಿ ಇವರೆಲ್ಲ ಇರ್ತಾರೆ. ಸೊ ಎಲ್ಲರೂ ಇದ್ದರು ಅವತ್ತು. ಮತ್ತು ಅಲ್ಲೂ ಕೂಡ ನಂದು ಹಿಂದಿನ ದಿನ ನಾವೇನು ರೆಡ್ ವೆಲ್ವೆಟ್ ಕೇಕ್ ತಂದಿದ್ವಿ ಅದು ನಮಗೆ ಬೆಳಗ್ಗೆ ಕಟ್ ಮಾಡಿಸಿದಾಗ ಟೇಸ್ಟ್ ಸಕ್ಕತ್ತಾಗಿತ್ತು. ಬಟ್ ತಿನ್ನೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಬಟ್ ಇಲ್ಲೂ ಅದೇ ತೊಗೊಂಬಂದ್ವಿ. ಬಟ್ ಆ ಟೇಸ್ಟ್ ಇಲ್ಲಿ ಬರಲಿಲ್ಲ ಅಂತಲೇ ಹೇಳ್ಬೋದು. ಸೊ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಅಂತಾರಲ್ಲ ಹಾಗೆ. ಸೊ ಸುಬ್ಬುಗೆ ನಾನು ಒಂದು 3 ಔಟ್ಫಿಟ್ ತೊಗೊಬಂದಿದ್ದೆ. ಸುಬ್ಬು ಔಟ್ಫಿಟ್ಸ್ ಎಲ್ಲನೂ ಕೆಂಗೇರಿಯಲ್ಲಿ ನ್ಯೂಲಿ ಓಪನ್ಡ್ ಆಗಿತ್ತು ಆವಾಗ ನಾನು ಬಟ್ಟೆಗಳು ತೊಗೊಬಂದಾಗ. ಕೊರಿಯನ್ ಕಿಡ್ ಅಂತ ಹೇಳಿ ಕೆಂಗೇರಿ ಉಪನಗರದಲ್ಲಿ. ಸೊ ಒಳ್ಳೊಳ್ಳೆ ಕಲೆಕ್ಷನ್ ಸಿಕ್ಕಿತ್ತು ಸುಬ್ಬುಗೆ. ಸೊ ಫೈನಲಿ ನಮ್ಮ ಸುಬ್ಬುಗೆ ಚೆನ್ನಾಗಿ ಕಾಣ್ತಾಯಿತ್ತು ಬರ್ತಡೇ ದಿನ, ಅದೊಂದು ಖುಷಿ. ಮತ್ತು ಬರ್ಡೇಗೆ ಅಮ್ಮ ಮತ್ತು ನಮ್ಮ ಅಣ್ಣ ಇಬ್ಬರು ಸೇರಿ ಒಂದು ಬುಲೆಟ್ ಗಾಡಿ ಕೊಡಿಸಿದ್ದಾರೆ. ನಮ್ಮ ಸುಬ್ಬುಗೆ ಚಿಕ್ಕ ವಯಸ್ಸಿಂದ ಕಾರು, ಬೈಕು, ಸೈಕಲ್ಲು, JCB ಇದೇ ಜಾಸ್ತಿ.
ಸೊ ಅದಕ್ಕೆ ಅವನಿಗೆ ಒಂದು ಬುಲೆಟ್ ಗಾಡಿ ಥರ ಬರ್ತ್ಡೇಗೆ ಅಂತ ಗಿಫ್ಟ್ ಮಾಡಿದರು. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋಲಿ ನಿಮ್ಗೆ ತೋರಿಸ್ತೀನಿ. ಸೊ ನಮ್ಮ ಅಣ್ಣ ಮಕ್ಕಳು, ಯಶು, ನಮ್ಮಮ್ಮ, ನಮ್ಮ ಅಪ್ಪಾಜಿ ಎಲ್ಲರೂ ಇದ್ದರು. ಸೊ ಒಂಥರ ಫಸ್ಟ್ ಬರ್ತ್ಡೇ ನಾನು ನನ್ನ ಮಕ್ಕಳು ನಮ್ಮಮ್ಮ ಮನೇಲಿ ಸೆಲೆಬ್ರೇಟ್ ಮಾಡಿರೋದು. ಮತ್ತು ಅಲ್ಲಿ ಯಾರೂ ಚಿಕ್ಕ ಚಿಕ್ಕ ಮಕ್ಕಳು ನಮ್ಗೆ ಪರಿಚಯ ಇಲ್ಲ. ಮತ್ತು ನಮ್ಮ ಅಣ್ಣ ಮಕ್ಕಳು ಅವ್ರು ಆಚೆ ಬಿಡೋಲ್ಲ, ಯಾಕಂದರೆ ಟೌನ್ ಏರಿಯಾಗಳಲ್ಲಿ ಹೆಂಗೆ ಅಂತ ನಿಮಗೆ ಗೊತ್ತು. ನಮ್ಮ ಊರಲ್ಲಿ ಮಾಡ್ತಾರಲ್ಲ ಹಂಗಲ್ಲ ಅದು. ಸೊ ನಮ್ಮೂರಲ್ಲಿ ಎಲ್ಲ ಬಾಂಡಿಂಗ್ ಡಿಫ್ರೆಂಟ್ ಇರುತ್ತೆ. ಬಟ್ ಟೌನ್ ಏರಿಯಾಗಳಲ್ಲಿ ಮಕ್ಕಳನ್ನ ಅಷ್ಟೇ ಸೇಫ್ಟಿಯಾಗಿ ನೋಡ್ಕೋತಾರಲ್ಲ ಆ ಥರ. ಸೊ ಎಷ್ಟು ಜನ ಇದ್ವಿ ಅಷ್ಟು ಜನನೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಅವತ್ತಿನ ದಿನ ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಕನ್ನಡ ರಾಜ್ಯೋತ್ಸವ ಥೀಮಲ್ಲೇ ಸ್ವಲ್ಪ ಸಿಂಪಲಾಗಿ ಬಲೂನ್ ಡೆಕೋರೇಷನ್ ನಮ್ಮ ಅಣ್ಣನೇ ಮಾಡಿದ್ದು. ಸೊ ಈ ಒಂದು ಡೆಕೋರೇಷನ್ ಅಲ್ಲದೆ ಬೇರೆ ಎಲ್ಲ ಥರ ಡೆಕೋರೇಷನ್ ಅವ್ನು ಮಾಡ್ತಾನೆ. ಹುಣಸೂರು ಗುರುಕೃಪಾ ಇವೆಂಟ್ಸ್ ಅಂತ ನೀವು ಟೈಪ್ ಮಾಡಿದ್ರೆ ಸಿಗುತ್ತೆ ಇನ್ಸ್ಟಾಗ್ರಾಮ್ ಪೇಜ್, ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಸ್ಕ್ರೀನ್ ಮೇಲೆ ಇವೆಂಟ್ ನಂಬರ್ ಹಾಕಿರ್ತೀನಿ. ನಿಮ್ಮ ಮನೇಲಿ ಏನಾದರೂ ಫಂಕ್ಷನ್ಸು, ಡೆಕೋರೇಷನ್ಸು, ನೇಮಿಂಗ್ ಸೆರೆಮನಿ, ಅಥವಾ ಸೀಮಂತ ಫಂಕ್ಷನ್, ಮದುವೆ ಫಂಕ್ಷನ್, ಎನಿ ಫ್ಲವರ್ ಡೆಕೋರೇಷನ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹುಣಸೂರಲ್ಲಿ ನಮ್ಮ ಡ್ಯಾಡಿ ನಂಬರ್ 1 ಫ್ಲವರ್ ಡೆಕೋರೇಟರ್ ಅಂತ ಹೇಳ್ಕೊಳ್ಳೋದಕ್ಕೆ ಐ ಆಮ್ ವೆರಿ ಪ್ರೌಡ್ ಅಂತಲೇ ಹೇಳ್ತೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಸುಬ್ಬು ಬರ್ಡೇ ದಿನ. ಬೆಳಗಿಂದ ಸಂಜೆವರೆಗೂ ಹೀಗೆಲ್ಲ ನಡೀತು. ಸೊ ಒಂಥರ ನನಗೆ ಪಾಸಿಟಿವ್ ವೈಬ್ಸ್. ಯಾವಾಗ ನಾವು ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ತೀವೋ ಆವಾಗ ನಮ್ಮ ಸರ್ವ ಸಕಲ ದುಃಖಗಳು ಮರೆಯಾಗುತ್ತೆ ಅಂತ ನಾನು ಮನಸ್ಸಿಂದ ಹೇಳ್ಕೊತೀನಿ. ನಂಗೆ ಅಷ್ಟು ಖುಷಿ ಇದೆ ಬೆಟ್ಟದಲ್ಲಿ ಪೂಜೆ ಮಾಡಿಸೋದು, ಅಥವಾ ಚಾಮುಂಡೇಶ್ವರಿ ಪೂಜೆ ಮಾಡೋದು, ಹೆಸರು ಹೇಳೋದು. ನಾನೊಂದು ಗಾಡೀಲಿ ಕುತ್ಕೊಂಡಾಗಲೂ ಅಷ್ಟೇ, ಅಂಗಡಿ ಕಾಲಿಡುವಾಗಲೂ ಅಷ್ಟೇ, ಅಂಗಡಿಯಿಂದ ಆಚೆ ಬರುವಾಗಲೂ ಅಷ್ಟೇ, ಎವ್ರಿ ಟೈಮ್ ಎವ್ರಿವೇರ್ ನಮ್ಮಮ್ಮ ಯಾವಾಗಲೂ ನನ್ನ ಜೊತೆ ಇರ್ತಾರೆ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸುಬ್ಬು ಬರ್ತಡೇಗೆ ತುಂಬ ಜನ ವಾಟ್ಸಪ್ಪಲ್ಲಿ ವಿಶ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಯಾರೆಲ್ಲ ವಿಶ್ ಮಾಡಿದ್ರಿ. ಮೇ ಬಿ ಅವತ್ತಿನ ದಿನ ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲದೆ ಇರ್ಬೋದು, ಬಟ್ ಸಾರಿ. ಆ್ಯಂಡ್ ನಾನು ಎಲ್ಲರಿಗೂ ಈ ಮೂಲಕ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಸುಬ್ಬು ಕೇಕ್ ತಿನ್ನೋದು ನೋಡಿಬಿಟ್ಟು ಖುಷಿ ಪಡ್ತಾಯಿದ್ದಾರೆ ಅಂತಲೇ ಹೇಳ್ತೀನಿ. ಸೊ ಇಷ್ಟೇ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಅತ್ತೆ ಮಾವ ಮಿಸ್ಸಿಂಗ್, ಅವ್ರು ಬರಲ್ಲ ಅಂತ ನಂಗೆ ಮೊದಲೇ ಗೊತ್ತಿದ್ದರಿಂದ ಮನೆ ಹತ್ರ ಹಸು ಬೇರೆ ಕರು ಹಾಕಿತ್ತು, ಆ ಕಾರಣಕ್ಕಾಗಿ ಬೆಳಗ್ಗೆನೇ ಕೇಕ್ ಕಟ್ ಮಾಡಿಸಿದ್ದು ಅಷ್ಟೇ. ಆ್ಯಂಡ್ ಎಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.